ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನೀವು ರೀಸೆಂಟಾಗಿ ನೋಡ್ತಾ ಇರ್ತೀರೋ ನ್ಯೂಸಲ್ಲೆಲ್ಲ ಸೊ KAS ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದೆ. ಆ್ಯಂಡ್ ಈ ಡೇಟ್ ಬಂದ್ಬಿಟ್ಟು ದಿನಾಂಕ 29/12, ಸೊ ಡಿಸೆಂಬರ್ 29th ಆಫ್ ಡಿಸೆಂಬರ್ ಅಲ್ಲಿ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಫೈನಲ್ ಆಗಿ KPSC ಅವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈಗ ನಮ್ಮಲ್ಲಿ ಕಾಡುವ ಹಲವಾರು ಪ್ರಶ್ನೆಗಳಂದರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಈ ಎಕ್ಸಾಮ್ಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಿಮ್ಮೆಲ್ಲರ ಹತ್ರ ಡೌಟ್ಸ್ಗಳಿದ್ದೇ ಇರುತ್ತೆ. ಸೊ ಈಗ KAS ಎಕ್ಸಾಮ್ನ ಐ ಥಿಂಕ್ ಇವರು IAS ಎಕ್ಸಾಮ್ ಲೆವೆಲ್ಗೆ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನೀವು KAS ಎಕ್ಸಾಮ್ಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ನಾನು ಬರೀ ಕರ್ನಾಟಕ ರಿಲೇಟೆಡ್ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಅದನ್ನ ಓದ್ಕೊತೀನಿ ಅಂದರೆ ಸಾಲೋದಿಲ್ಲ. ಸೊ ನೀವು IAS ಲೆವೆಲ್ಗೆ ಪ್ರಿಪೇರ್ ಆದರೆ ಈ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಈಗಾಗಲೇ ತುಂಬ ಜನ ಹುಡುಗರು IAS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ನನ್ನ ಪ್ರಕಾರ ಈ ವರ್ಷ ಅಟ್ಲೀಸ್ಟ್ ಒಂದು 30,000 ಜನ ಯಾರು IAS ಆಕಾಂಕ್ಷಿಗಳಿರ್ತಾರೋ ಸೊ ಅವರು ಈ ಎಕ್ಸಾಮ್ನ ಕೊಡ್ತಾರೆ. ಸೊ ನೀವು ಯಾರು ಬರೀ KAS ಎಕ್ಸಾಮ್, PDO ಎಕ್ಸಾಮ್, BO ಎಕ್ಸಾಮ್ ನಾನು ಬರೀ ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಮಲ್ಲೇ ಓದ್ತೀನಿ ಅಂದರೆ ಸೊ ಈ ಹುಡುಗರ ಜೊತೆ ಕಂಪೀಟ್ ಮಾಡೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದರಿಂದ ನೀವು ಎಲ್ಲ ನ್ಯಾಷನಲ್ ಕರೆಂಟ್ ಅಫೇರ್ಸ್ನ ಕ್ಲಿಯರಾಗಿ ಓದ್ಕೊಳ್ಳಿ. ಯಾವ್ದು ನ್ಯೂಸಲ್ಲಿದೆ, ಯಾವ್ದು ತುಂಬ ಟ್ರೆಂಡಿಂಗಲ್ಲಿದೆ ಅದ್ರ ಮೇಲೆ ತುಂಬ ಜಾಸ್ತಿ ಫೋಕಸ್ ಮಾಡಿ. ಎನ್ವೈರ್ಮೆಂಟ್ ಸೈನ್ಸಲ್ಲಿ ಕೂಡ ಎನ್ವೈರ್ಮೆಂಟ್ ಸೈನ್ಸ್ ಸೊ ಇದರಲ್ಲಿ ಕೂಡ ತುಂಬ ಡೆಪ್ತಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ, ಫ್ಯಾಕ್ಟರ್ಸ್ ಏನೇನು ಅದು ಇದು ಅಂತ. ಸೊ ಡೀಪಾಗಿ ಹೋಗಿ ಬರೀ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಎಕನಾಮಿಕ್ ಸರ್ವೆ ಅದಕ್ಕೆಲ್ಲ ಸ್ಟಿಕ್ ಆನ್ ಆಗಬೇಡಿ. 200 ಕ್ವಶನ್ಸ್ ಅಲ್ಲ, ಸೊ ಈಗ 400 ಮಾರ್ಕ್ಸ್, 400 ಟೋಟಲ್ಗೆ ನೀವು ಅಟ್ಲೀಸ್ಟ್ ಒಂದು 200 ಮಾರ್ಕ್ಸ್ನ ಪಡಿಬೇಕಾಗತ್ತೆ ಜನರಲ್ ಮೆರಿಟ್ ಕ್ಯಾಟಗರಿ ಹುಡುಗರಾದರೆ. ಈ ವರ್ಷ KAS PDOನೂ ಕೂಡ ಕರೀತಾ ಇದ್ದಾರೆ. ಸೊ PDO ಎಕ್ಸಾಮ್ ಕೂಡ ಪ್ಯಾರಲಲ್ ಆಗಿ ಡಿಸೆಂಬರ್ 8 ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಡಿಸೆಂಬರ್ ತಿಂಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಇಂಪಾರ್ಟೆಂಟ್ ಮಂತ್ ಆಗಿದೆ. ಎಲ್ಲರೂ ಫೋಕಸ್ ಇಟ್ಟು ಕಾನ್ಸಂಟ್ರೇಟ್ ಆಗಿ ಓದಿ, ಈ ಅವಕಾಶನ ಕಳ್ಕೊಬೇಡಿ. ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಬಂದರೆ ನಿಮಗೆ ಮತ್ತೆ ಜಾಬ್ಗಳಿಗೆ ಕಾಲ್ಫರ್ ಆಗೋದು ಭಾಳ ಕಷ್ಟ. ಯಾಕಂದರೆ ಇವರು ಬರೀ ಪ್ರೈವೇಟೈಸೇಷನ್. ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ಚಾನಲ್, ನಾನು ಮುಂದೆನೂ ಸ್ವಲ್ಪ GK ಮತ್ತು ಕರೆಂಟ್ ಅಫೇರ್ಸ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್